ನೋಡಿ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ವಾಹನ ಸವಾರರು ನಿಧಾನ. ಇದು ಯಾವ ಜೀವಿ ಏನು ಒಂದು ಗೊತ್ತಾಯ್ತಿಲ್ಲ. ಸಣ್ಣಕದ ಕಪಿ ಮರಿತರ ನೋಡಿ ಹೆಂಗಿದೆ ಪಾಪ, ಹರಿಸ್ಬಿಟ್ಟು ಹೊಂಟೋಗಿದ್ದಾರೆ ನೋಡಿ. ನೋಡಿ ಹೆಂಗಿದೆ ಕಪಿ ಮರಿನೇ. ಕಪಿ ತರ ಇಲ್ಲ ಇದು, ಕೋತಿ ತರ ಇಲ್ಲ ಇದು ನೋಡಿ ಪಾಪ. ಹೆಂಗಿದೆ ನೋಡ್ರಿ. ಅಯ್ಯೋ, ಕೋತಿ ಮರಿನೇ ಇರ್ಬೇಕು ಅನ್ಸುತ್ತೆ ಬಹುಶಃ. ಒಟ್ಟು ಅದು ಕೋತಿ ಮರಿ ತರನೂ ಇಲ್ಲ ನೋಡಿ. ಈ ರೀತಿ ಸಾವಿಗೆ ಶರಣಾಗಿದೆ. ದಯವಿಟ್ಟು ಇದು ಕರ್ಮ ನಿಮ್ಗೆ ತಟ್ಟುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕರ್ಮ ಏನಕ್ಕೆ ತಟ್ಟುತ್ತೆ ಗೊತ್ತಾ? ನೀವು ವೇಗವಾಗಿ ಹೋಯ್ತಿರಲ್ಲ, ನಿಮ್ಮ ಒಂದು ಅಹಮ್ಮಿಂದ ಅದು ಹೋಗೋದು. ಅರ್ಥ ಆಯ್ತಾ? ಸಡನ್ ಆಗಿ ಬಂದ್ಬಿಟ್ರೆ ಏನ್ ಮಾಡಕ್ಕದ್ದು ಅಂತಾರ ಕೆಲವು ಒಂಕ ಜನ. ಸಡನ್ ಆಗಿ ಬರಲ್ಲ ಯಾವುದುವೆ. ಅರ್ಥ ಆಯ್ತಾ? ನೀವು ನೆಟ್ಗೆ ನಾಗರಿಕವಾಗಿ ನಿಧಾನಕ್ಕೆ ಸ್ಲೋ ಆಗಿ ಹೋದ್ರೆ ಏನೂ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ಈ ಒಂದು ರಸ್ತೆಗಳಲ್ಲಿ ಕೋತಿಗಳು ರಸ್ತೆನ ದಾಟ್ತಾ ಇರ್ತವೆ. ಇದ್ರ ಸಂಬಂಧಿತ ಸಾಕಷ್ಟು ಬಾರಿ ಮಾಹಿತಿ ಹಾಕಿದ್ದೀನಿ. ಸೊ ಅದೊಂಥರ ಕೋತಿ ಮರಿ ಥರನೇ ಕಾಣ್ತೈತೆ, ಮರಿ ಥರ ಕಾಣ್ತೈತೆ ಪಾಪ. ನಮ್ಮ ಸ್ನೇಹಿತರು ಇಲ್ಲ ಅದು ಕೋತಿ ಅಲ್ಲ, ಅದು ಏನೋ ಬೇರೆದು ಅಂತ ಹೇಳ್ತಾರೆ. ಎಲ್ಲಿ ಏನಾರು ಆಗಲಿ, ಒಟ್ಟು ಅದು ಒಂದು ಜೀವಿನೇ. ನೀವು ನಿಧಾನಕ್ಕೆ ಬನ್ನಿ, ವೇಗವಾಗಿ ಬರಬೇಡಿ. ಸೊ ಈಗ ನಾಳೆಯಿಂದ ವಾಹನಗಳು ಹೆಚ್ಚಾಗುತ್ತೆ. ಅಮಾವಾಸ್ಯೆ ಪ್ರಯುಕ್ತ ವಾಹನಗಳು ಹೆಚ್ಚಾಗಿ ಹಾಕ್ತಾರೆ. ಆದ್ದರಿಂದ ದಯವಿಟ್ಟು ಸ್ಲೋ ಆಗಿ ಬನ್ನಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಕಣ್ರಪ್ಪ. ಅದು ನೋಡ್ಬಿಟ್ಟು ಹೊಟ್ಟೆ ಉರಿದೋಯ್ತು, ಅದಕ್ಕೆ ವಾಹನ ತಿರ್ಗಿಸ್ಕೊಂಡು ಹೋದೆ. ಬಟ್ ಅದು ಮರಿ, ಚಿಕ್ಕದು ಮರಿ, ಯಾವುದೋ ಒಂದು ಗಾಡಿ ಹರಿಸ್ಕೊಂಡು ಹೊಟ್ಟೋಗಿದೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ಒಟ್ಟು ಬಹುಶಃ ಅದು ಕೋತಿ ಮರಿನೇ ಇರಬೇಕು. ದಯವಿಟ್ಟು ನಿಧಾನಕ್ಕೆ ಬನ್ನಿ. ನೋಡಿ, ಆ ಒಂದು ಜೀವಿದು ಪ್ರಾಣ ಹಾನಿಯಾಗಿದೆ. ನೀವು ಸ್ವಲ್ಪ ನಿಧಾನಕ್ಕೆ ಅವಾಯ್ಡ್ ಮಾಡಿದರೆ ಆ ಒಂದು ಜೀವ ಉಳ್ಕತ್ತಿತ್ತೇನೋ ಬಹುಶಃ. ಸೊ ಅದನ್ನೆಲ್ಲ ಗಮನಿಸಿ ನಾನು ಈ ಮಾಹಿತಿಯನ್ನು ಹಾಕ್ತಾ ಇರ್ತೀನಿ. ಅನ್ಯಾಯವಾಗಿ ಅದ್ರ ಜೀವ ಹೊರಟೋಗಿದೆ. ಓದ್ ಜೀವ ವಾಪಸ್ ಬರಲ್ಲ. ಹಾಗನ್ಬಿಟ್ಟು ಇನ್ನೊಂದು ಜೀವ ತೆಗಿಬೇಡಿ ಅಷ್ಟೇ. ಸ್ವಲ್ಪ ನಿಧಾನಕ್ಕೆ ಬನ್ರಿ ಅಷ್ಟೇ ನಾನು ಹೇಳೋದು. ನಿಧಾನಕ್ಕೆ ಬಂದರೆ ಅದು ಏನೂ ಆಗಲ್ಲ. ಅರ್ಥ ಆಯ್ತಾ? ಅದು ದೊಡ್ಡದಾಗೋದು ಚಿಕ್ಕದ್ರಲ್ಲಿ ಕಳೆದೋಯ್ತದೆ ನಿಧಾನಕ್ಕೆ ಬಂದರೆ. ನೀವು ಭಾಳ ಬೇಜಾರಾಗೋಯ್ತು ಅದು ನೋಡ್ಬಿಟ್ಟು. ಪಾಪ ಮರಿ, ಚಿಕ್ಕ ಮರಿ ಪಾಪೋದು, ಅದನ್ನ ನೆಲಸಮ ಮಾಡ್ಬಿಟ್ಟು ಹೊಂಟೋಗಾರೆ ಯಾರೋ ಪಾಪಿಗಳು. ಇಷ್ಟು ಹೇಳ್ತಾ ಇದ್ದೀನಿ ಅಪ್ಪ. ಸೊ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟವನ್ನ ನೋಡಿ ಈ ರೀತಿ ಕಾಣ್ಬೋದು ವ್ಯೂ. ಹೇಗಿದೆ ನೋಡಿ, ಈ ಕಡೆ ಹೇಗಿದೆ ವ್ಯೂ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಕಡೆ ಹಲಸಿನ ಹಣ್ಣಿನ ಸೀಸನ್ ಈಗ. ನೋಡಿ ಮರದಲ್ಲಿ ಹೆಂಗಿದೆ ಹಲಸಿನ ಹಣ್ಣು.